ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಬಿಕಾಸ್ ಎಲ್ರಿಗೂ ಅದ್ರಲ್ಲಿ ಆದಾಯ ಬರುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಅದು ಹೇಗೆ ಆದಾಯ ಬರುತ್ತೆ ಅಂತ ಗೊತ್ತಾ? ಈಗ ಕೆಲವರು ವ್ಲಾಗ್ಸ್ ಮಾಡ್ತಾರೆ, ಕೆಲವರು ಅವ್ರ ಲೈಫ್ ಸ್ಟೈಲ್ನ ತೋರಿಸ್ಕೊಂತಾರೆ, ಡೈಲಿ ಏನೇನು ಮಾಡ್ತೀವಿ ಅಂತ. ಸೊ ಅದರಲ್ಲಿ ಜಾಸ್ತಿ ದುಡ್ಡು ಬರುತ್ತಾ, ಇಲ್ಲ ಒಳ್ಳೆ ಕಂಟೆಂಟ್ ಬೇಸ್ ಮೇಲೆ ಮಾಡಿದ್ರೆ ದುಡ್ಡು ಬರುತ್ತಾ? ನೀವು ಅದನ್ನ ಕೇಳೋದಾದ್ರೆ ನಿಮ್ಗೆ ಒಂದು ಒಂದು ವಿಡಿಯೋಗೆ 10,000 ವ್ಯೂಸ್ ಬಂತು ಅಂತ ಅನ್ಕೊಳ್ಳಿ. ಅದಕ್ಕೆ ಬರೋಂಥ ಹಣ ಕಮ್ಮಿ ಇರ್ಬೋದು ಒಂದೊಂದ್ಸಲ. ಕೆಲವೊಂದ್ಸಲ ಬರೀ 1,000 ವ್ಯೂಸ್ ಬಂದಿರೋ ವಿಡಿಯೋಗೂ ಜಾಸ್ತಿ ಕೋಟಿ ದುಡ್ಡು ಬರುವಂತ ಚಾನ್ಸಸ್ ಇರುತ್ತೆ, ಬೇಸ್ಡ್ ಆನ್ ಯುವರ್ ಕಂಟೆಂಟ್. ನಾರ್ಮಲ್ ನೀವು ಕಂಟೆಂಟು ವ್ಲಾಗ್ಸು ನನ್ನ ಡೈಲಿ ಲೈಫ್ ತರ ಮಾಡಿದ್ರೆ ಬರುತ್ತೆ ದುಡ್ಡು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಕೆಲವೊಂದು ಕಂಟೆಂಟ್ ನೀವು ಮೇನ್ಲಿ ಏನಕ್ಕೆ ಒಂದು ಫೈನಾನ್ಷಿಯಲ್ ಇರ್ಬೋದು, ಏನಕ್ಕೆ ಮೇನ್ ರಿಲೇಟೆಡ್ ಆಗಿರುತ್ತೆ ಆ ಕಂಪ್ನಿಗಳು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಅದ್ರ ತಕ್ಕನಕ್ಕೆ ದುಡ್ಡು ನಿಮ್ಗೆ ಬರುತ್ತೆ. ಓಕೆನಾ? ಇನ್ನ ಮೊದಲನೇದಾಗಿ ನಾನು 5 ಕಂಟೆಂಟ್ಗಳನ್ನ ನಿಮ್ಗೆ ಹೇಳ್ತೀನಿ. ಅದ್ರ ಬೇಸ್ ಮೇಲೆ ನೀವು ವಿಡಿಯೋ ಮಾಡಿದ್ರೆ ಡೆಫಿನೆಟ್ಲಿ ಇದು ನಿಮ್ಗೆ ವರ್ಕ್ ಆಗುತ್ತೆ, ಮತ್ತೆ ನಿಮಗೆ ಅಡ್ವರ್ಟೈಸ್ಮೆಂಟ್ ಅಮೌಂಟ್ ತುಂಬಾ ಬರುತ್ತೆ. ಡ್ಯೂರೇಷನ್ಗಿಂತ ಜಾಸ್ತಿ ನಿಮ್ಗೆ ಅದರಲ್ಲಿ ಕಂಟೆಂಟ್ ಚೆನ್ನಾಗಿದ್ರೆ ಅಡ್ವರ್ಟೈಸ್ಮೆಂಟ್ ಯಾರ್ಯಾರು ಕೊಡ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ ದುಡ್ಡು ವಿಚಾರದಲ್ಲಿ. ಇನ್ನ 5 ವಿಷಯದಲ್ಲಿ ಮೊದಲನೇ ವಿಷಯ ಹೇಳೋದಾದ್ರೆ ಪರ್ಸನಲ್ ಇನ್ವೆಸ್ಟ್ಮೆಂಟ್ ಮತ್ತೆ ಫೈನಾನ್ಸ್ ಬಗ್ಗೆ. ಒಂದು ವಿಡಿಯೋದಲ್ಲಿ ನೀವು ಇವಾಗ ಮನಿ ಬಗ್ಗೆ, ಬಿಕಾಸ್ ಎಲ್ಲರೂ ಥಿಂಕ್ ಮಾಡ್ತಿರ್ತಾರೆ ಮನಿ ಎಲ್ಲಿ ಹಾಕ್ಲಿ, ನಾನು ಎಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡಲಿ, ಮ್ಯೂಚುವಲಿ ಫಂಡ್ ಮಾಡಲಾ ಅಥವಾ ಆನ್ಲೈನ್ ಇದಿರುತ್ತೆ, ಎಷ್ಟೊಂದು ಸೇವಿಂಗ್ಸ್ ಇರುತ್ತೆ, ಸೊ ಇಂಥದಕ್ಕೆ ಮಾಡಲಾ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಫಸ್ಟ್ ಹುಡ್ಕೋದೇನೆ ಎಲ್ಲಿ ಇನ್ವೆಸ್ಟ್ ಮಾಡಲಿ ಅಂತ ಯೂಟ್ಯೂಬಲ್ಲಿ ಹುಡುಕ್ತಾರೆ. ಸೊ ಅದರಲ್ಲಿ ನೀವು ಹೇಗೆ ಮೇಂಟೆನೆನ್ಸ್ ಮಾಡೋದು ದುಡ್ಡನ್ನ, ಇಲ್ಲ ಮ್ಯೂಚುವಲ್ ಫಂಡಿಗೆ ಹಾಕ್ಲಾ, ಇಲ್ಲ ಟ್ರೇಡಿಗೆ ಹಾಕ್ಲಾ, ಇಲ್ಲ ಶೇರಿಗೆ ಹಾಕ್ಲಾ. ಸೊ ಈ ಥರ ಕಂಟೆಂಟ್ಗಳನ್ನ ನೀವು ಕೊಟ್ಟಾಗ ಅದೇ ಥರ ಅಡ್ವರ್ಟೈಸ್ಮೆಂಟ್, ಅಂದರೆ ಈಗ ಬ್ಯಾಂಕ್ಗಳಿಂದ ಅಡ್ವರ್ಟೈಸ್ ಬರುತ್ತೆ, ಮತ್ತೆ ಶೇರ್ ಕಂಪ್ನಿಗಳಿಂದ, ಮ್ಯೂಚುವಲ್ ಫಂಡ್ ಕಂಪ್ನಿಗಳಿಂದ ಅದೇ ತರ ಅಡ್ವರ್ಟೈಸ್ಮೆಂಟ್ಗೆ ನಿಮ್ಗೆ ಆಪರ್ಚುನಿಟೀಸ್ ಬರುತ್ತೆ. ಸೊ ಆಬ್ವಿಯಸ್ಲಿ ಅವಾಗ ನಿಮ್ಗೆ ದುಡ್ಡು ಜಾಸ್ತಿ ಬರುತ್ತೆ. ನೀವು ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಬಿಕಾಸ್ ಕಂಟೆಂಟ್ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಕಮ್ಮಿ ವ್ಯೂಸ್ ಇದ್ರೂ ನಿಮ್ಗೆ ಜಾಸ್ತಿ ಬರುತ್ತೆ. ಸೊ ನೀವು ಆ ವಿಡಿಯೋದಲ್ಲಿ ಹೆಂಗೆ ಅಂದ್ರೆ ಹೌ ಟು ಇನ್ವೆಸ್ಟ್, ಯಾವುದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟು, ಈಗ ಟಾಪ್ 5 ಮ್ಯೂಚುವಲ್ ಫಂಡ್ಸ್ ಯಾವ್ದಪ್ಪ ಅದಕ್ಕೆ ಹೇಳ್ಬೋದು, ಇಲ್ಲ ನಿಮ್ಗೆ ಬೆಸ್ಟ್ ಅದನ್ನ ಹೇಗೆ ಯೂಸ್ ಮಾಡೋದು. ಕೆಲವರಿಗೆ ಸಾಫ್ಟ್ವೇರ್ ಯೂಸ್ ಮಾಡಕ್ ಬರಲ್ಲ. ಸೊ ನೀವು ಆ ವಿಡಿಯೋದಲ್ಲಿ ಒಂದು ಎಕ್ಸ್ಪ್ಲೈನ್ ಮಾಡಿದಾಗ, ಈಗ ಯಾವುದೋ ಒಂದು ಮ್ಯೂಚುವಲ್ ಫಂಡ್ ನಮ್ಮ ಭಾರತಕ್ಕೆ ಫಸ್ಟ್ ಇದೆ, ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಅದು ಕೆಲವ್ರಿಗೆ ಗೊತ್ತಿದ್ರು ಇನ್ಸ್ಟಾಲ್ ಮಾಡಕ್ ಬರಲ್ಲ, ಯೂಸ್ ಮಾಡಕ್ ಬರಲ್ಲ ಅಂತವ್ರಿಗೆ ನೀವು ಡೀಟೇಲಿಂಗ್ ಆಗಿ ಕೊಟ್ಟಾಗ ಡೆಫಿನೆಟ್ಲಿ ಅದು ಕ್ಲಿಕ್ ಆಗೇ ಆಗುತ್ತೆ. ತುಂಬಾ ಜನ ನೋಡ್ತಾರೆ ಆ ವಿಡಿಯೋಸ್ನ. ಸೊ ಇದು ಫಸ್ಟ್ ಪಾಯಿಂಟು. ಎರಡನೇದು ಆನ್ಲೈನ್ ಬಿಸ್ನೆಸ್ ಮತ್ತೆ ಮನಿ ಮೇಕಿಂಗ್. ಫಾರ್ ಎಕ್ಸಾಂಪಲ್, ಈಗ ಎಷ್ಟೊಂದು ಜನ ಇವಾಗ ಮನೆಯಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ತುಂಬಾ ಜನ ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಈಗ ಆನ್ಲೈನ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ರೆ ಈಗ ಸಣ್ಣ ಕೈಗಾರಿಕೆಗಳಿರ್ಬೋದು, ಎಷ್ಟೋ ಜನ ಹೆಣ್ಮಕ್ಳು ಕರಕೌಶಲ್ಯ ಮನೆಯಲ್ಲೇ ಮಾಡ್ಬಿಟ್ಟು ಅದನ್ನ ಆನ್ಲೈನ್ ಅಲ್ಲಿ ಸೆಲ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್, ಏನೋ ಇವಾಗ ಮಾಡಿದ್ದಾರೆ ಮನೆಯಲ್ಲಿ, ಅದನ್ನ ಆನ್ಲೈನ್ ಅಮೆಝಾನ್ ಅಲ್ಲಿ ಇರ್ಬೋದು, ಫ್ಲಿಪ್ಕಾರ್ಟ್ ಅಲ್ಲಿ ಇರ್ಬೋದು. ಸೊ ಈ ತರ ವೆಬ್ಸೈಟ್ ಗಳಿಂದ ಥ್ರೂ ನೀನು ಆನ್ಲೈನ್ ಇಂದ ಏನಾದ್ರೂ ಒಂದು ಮಾಡ್ತೀನಿ ಅಂದಾಗ ಡೆಫಿನೆಟ್ ಅದಕ್ಕೆ ಸಾಫ್ಟ್ವೇರ್ ಗಳು ಬೇಕಾಗಿರುತ್ತೆ ಕೆಲವೊಂದಕ್ಕೆ. ಈಗ ಮನೇಲಿ ಏನೋ ಒಂದೊಂದು ಸ್ಟಾರ್ಟ್ಅಪ್ ತರ ಮಾಡ್ತೀನಪ್ಪ, ಒಂದು ಆ್ಯಪ್ ಡೆವಲಪ್ ಮಾಡ್ಕೊಡ್ತೀನಿ ಒಬ್ಬರಿಗೆ, ಆ ತರ ಅಂದಾಗ ನೀವು ಆ ತರ ಕಂಟೆಂಟ್ ಅನ್ನ ಹಾಕಿದಾಗ ಹೇಗ್ ಮಾಡೋದು ಅಂತ ಆಬ್ವಿಯಸ್ಲಿ ಯಾರ್ಯಾರು ಕಸ್ಟಮರ್ನ ಅಟ್ರಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರಲ್ಲ ಕಂಪನಿಗಳು, ಅವರು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನೀವು ಯಾವುದೋ ಒಂದು ನಂದೊಂದು ಆ್ಯಪ್ ಇದೆಯಪ್ಪ, ಈ ಥರದೊಂದು ಡೆವಲಪ್ ಮಾಡ್ತಿದ್ದೀನಿ ಅಂದಾಗ ಕೆಲವೊಂದು ಸಾಫ್ಟ್ವೇರ್ ಕಂಪ್ನಿಗಳು ನಿಮ್ಗೆ ಅಪ್ರೋಚ್ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ಗೆ. ನಮ್ಮ ರಿಲೇಟೆಡ್ ಮಾಡಿದ್ರೆ ನೀವು ನಿಮ್ಮ ಥ್ರೂ ಮೂಲಕ ನಾವು ಅಟ್ರಾಕ್ಷನ್ ಮಾಡ್ಬೋದು ಜನಗಳನ್ನ. ಸೊ ಆಬ್ವಿಯಸ್ಲಿ ನಿಮಗೆ ಕೋಟಿಗಟ್ಟಲೆ ದುಡ್ಡು ಸಿಗುತ್ತೆ ಇದರಿಂದ, ಕಂಪ್ನಿಗಳಿಂದ. ಆನ್ಲೈನ್ ಈಗ ಅಮೆಝಾನ್ ಇರ್ಬೋದು, ಕಮಿಷನ್ ಇರುತ್ತೆ, ಬಟ್ ಸ್ಟಿಲ್ ಅಮೌಂಟ್ ಜಾಸ್ತಿ ಇರುತ್ತೆ ಬೇಸ್ಡ್ ಆನ್ ಯುವರ್ ಕಂಟೆಂಟು. ಇನ್ನು ಮೂರನೇದಾಗಿ ಹೇಳೋದಾದ್ರೆ ರಿಯಲ್ ಎಸ್ಟೇಟ್ ಮತ್ತೆ ಪ್ರಾಪರ್ಟಿ ಬಿಸ್ನೆಸ್. ಅವಾಗೇನೋ ಇತ್ತು, ಈಗ ಮನೆ ತಗೋಬೇಕು ಅಥವಾ ಸೈಟ್ ತಗೋಬೇಕು ಅಂತ ಅಂದ್ರೆ ಯಾರನ್ನೋ ಒಬ್ರು ಕೇಳ್ಕೊಂಡು ಹೋಗ್ತಿದ್ವಿ. ಬಟ್ ಇವಾಗ ಆಗಲ್ಲ. ಎಲ್ಲಾರು ಒಂದ್ ಮನೆ ಖಾಲಿ ಇತ್ತು ಅಂತ ಅಂದ್ರೆ ಡೆಫಿನೆಟ್ಲಿ ಒಂದು ವಿಡಿಯೋ ಮಾಡಿ ಬಿಟ್ಬಿಡ್ತಾರೆ. ಈ ತರ ಮನೆ ಖಾಲಿ ಇದೆ, ಬಂದು ನೀವು ನೋಡ್ಬೋದು, ಇಷ್ಟಕ್ಕೆ ಸೇಲ್ ಇದೆ, ಇಷ್ಟಕ್ಕೆ ನಿಮ್ದು ಒಂದು ಗ್ರಾಸ್ ಇದಿದೆ, ಬಂದು ನೀವು ನೋಡ್ಬೋದು, ಇಷ್ಟ ಯಾರೋ ತಗೋಬಹುದು ಅನ್ನೋದು ಇರುತ್ತೆ. ಸೊ ನೀವು ಇದನ್ನ ಡಿಜಿಟಲ್ ಆಗಿ ಹೇಗೆ ಯೂಸ್ ಮಾಡ್ಕೋಬಹುದು ಅಂತ ಅಂದ್ರೆ, ಯಾರಾದ್ರೂ ಒಂದು ಮನೆ ಸೇಲ್ ಇದೆಯಾ, ತುಂಬಾ ಇಂಟೀರಿಯರ್ ಚೆನ್ನಾಗಿದ್ಯಾ, ವಿಡಿಯೋ ಮಾಡಿ ಅದನ್ನ ನೀವು ಅಪ್ಲೋಡ್ ಮಾಡಿದಾಗ ಎಷ್ಟೋ ಜನಕ್ಕೆ, ಕೆಲವ್ರಿಗೆ ಇಂಟೀರಿಯರ್ ಇಷ್ಟ ಆಗ್ಬೋದು, ಕೆಲವ್ರಿಗೆ ಅದು ಪ್ಲೇಸ್ ಇಷ್ಟ ಆಗ್ಬೋದು, ಎಲ್ಲಿ ಭೂಮಿ ಖರೀದಿಸ್ಬೇಕು ಅಥವಾ ಎಲ್ಲಿ ಅದು ಸುತ್ತಮುತ್ತಲ ಏನು ಪ್ರಾಪರ್ಟಿ ಇದೆ ಅದೆಲ್ಲ ನೀವು ವಿಡಿಯೋ ಹೋಗಿ ನೋಡ್ಬೇಕಂತ ಏನಿಲ್ಲ. ಇವಾಗ ಜಸ್ಟ್ ಒಂದು ವಿಡಿಯೋ ಮುಖಾಂತರ ನೀವು ಮಾಡಿದಾಗ ಅಡ್ವರ್ಟೈಸ್ಮೆಂಟ್ಗಳು ಕನ್ಸ್ಟ್ರಕ್ಷನ್ ಕಂಪ್ನಿ ಇರ್ಬೋದು, ಇಲ್ಲ ಯಾವ್ದಾದ್ರು ಕಂಪ್ನಿ, ರಿಯಲ್ ಎಸ್ಟೇಟ್ ಕಂಪ್ನಿಗಳು, ಸೊ ಅವೆಲ್ಲ ನಿಮ್ಗೆ ಹೆಂಗ್ ಟೈ ಅಪ್ ಆಗುತ್ತೆ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನಿಮ್ಗೆ. ನೀವು ಅಟ್ರಾಕ್ಷನ್ ಮಾಡ್ಬೇಕಾಗಿರೋದು ಹಂಗೆ. ನೀವು ಒಂದ್ ಮನೆ ರೆಡಿ ಇದೆಯಾ, ಅದು ಇಂಟೀರಿಯರ್ ಚೆನ್ನಾಗಿದ್ಯಾ, ಒಂದ್ ವಿಡಿಯೋ ಮಾಡಿ ಹಾಕಿ. ಅವಾಗ ಕನ್ಸ್ಟ್ರಕ್ಷನ್ ಬೇರೆ ಯಾವ್ದೋ ಕಂಪ್ನಿಗಳು ನಿಮ್ಗೆ ಅಪ್ರೋಚ್ ಮಾಡ್ತಾರೆ. ಸೊ ಇವ್ರು ಇದೇ ತರ ರಿಲೇಟೆಡ್ ಮಾಡ್ತಿದ್ದಾರೆ, ನಾವು ಇದರ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ನಮ್ದು ಪ್ರಮೋಷನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆಬ್ವಿಯಸ್ಲಿ ಅವಾಗ ನಿಮ್ಗೆ ಹಣ ದುಪ್ಪಟ್ಟು ಸಿಗುತ್ತೆ. ಇನ್ನು 5ನೇದಾಗಿ ಹೆಲ್ತ್, ಫಿಟ್ನೆಸ್ ಮತ್ತೆ ಲೈಫ್ ಇನ್ಶೂರೆನ್ಸ್.
ಇವಾಗ ಯಾರು ನೋಡಲ್ಲ ಹೇಳಿ ಹೆಲ್ತ್ ಬಗ್ಗೆ? ಸಣ್ಣ ಆಗ್ಬೇಕು ಅಂದ್ರೆ ನೋಡ್ತಾರೆ, ಇಲ್ಲ ನಾನೇನೋ ಕಾನ್ಸ್ಟಿಪೇಷನ್ ಆದ್ರೆ ನೋಡ್ತಾರೆ. ಏನೋ ಒಂದು ಹೆಲ್ತ್ ರಿಲೇಟೆಡ್ ಆದ್ರೆ ಫಸ್ಟ್ ನೋಡೋದು ಯೂಟ್ಯೂಬ್. ಈವನ್ ಟಿವಿ ನೋಡಲ್ಲ ಯಾರೂ, ಯೂಟ್ಯೂಬ್ ಅಲ್ಲಿ ನೋಡ್ತಾರೆ. 15 ದಿವಸ ಎಷ್ಟು ಸಣ್ಣ ಆಗ್ಬೋದು, ಇಲ್ಲ ನಂಗೆ ಏನಾದ್ರು ಇನ್ಶೂರೆನ್ಸ್ ಬೇಕಾ, ಬೆಸ್ಟ್ ಇನ್ಶೂರೆನ್ಸ್ ಯಾವುದು ಅಂತ ಯೂಟ್ಯೂಬ್ ನೋಡ್ತಾರೆ. ಅದಕ್ಕೆ ಹೇಳ್ತಿರೋದು, ನೀವು ಕಂಟೆಂಟ್ ಹೆಲ್ತ್ ರಿಲೇಟೆಡ್ ಮಾಡಿದಾಗ ಇಲ್ಲ ಫಿಟ್ನೆಸ್ ಬಗ್ಗೆ ಮಾಡಿದಾಗ ಎಷ್ಟೋ ಜನ ಫಿಟ್ನೆಸ್ ಇನ್ಫ್ಲೂಯೆನ್ಸ್ ಇರ್ತಾರೆ, ಅವ್ರು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು. ಮತ್ತೆ ಫಿಟ್ನೆಸ್ ಆ್ಯಪ್ಗಳಿರುತ್ತೆ, ಸೊ ಅವ್ರು ನಿಮ್ಮ ವಿಡಿಯೋಗೆ ಒಂದು ಅಡ್ವರ್ಟೈಸ್ಮೆಂಟ್ನ ಸ್ಪಾನ್ಸರ್ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಅವಾಗ ನಿಮಗೆ ನಾರ್ಮಲ್ಗಿಂತ ತುಂಬ ಚೆನ್ನಾಗಿ ಅಮೌಂಟನ್ನು ಬರುತ್ತೆ. ಸೊ ನೀವು ಆಬ್ವಿಯಸ್ಲಿ ಈಗ ಇನ್ಶೂರೆನ್ಸ್ಗಳು ಅಷ್ಟೇ ಇವಾಗೆಲ್ಲ ಕಂಪಲ್ಸರಿ ಮಾಡಿಸ್ಕೊತಾ ಇದ್ದಾರೆ. ಅದರಲ್ಲಿ ಯಾವ್ದು ಬೆಸ್ಟ್ ಇರುತ್ತೆ? ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಯಾವ್ದು ಬೆಸ್ಟ್ ಇರುತ್ತೆ? ಸೊ ನೀವು ಹೆಂಗೆ ಕೊಡಬೇಕು ಅಂತ ಅಂದರೆ, ಅದು ನಿಮ್ಮ ವಿಡಿಯೋ ಫುಲ್ ಏನಿರುತ್ತೆ ಅಂದರೆ ಅದ್ರ ರಿಲೇಟೆಡ್ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬರೋದು. ಸೊ ದೊಡ್ಡ ದೊಡ್ಡ ಕಂಪ್ನಿಗಳಿಂದ ನಿಮ್ಮ ವಿಡಿಯೋಸ್ ಚೆನ್ನಾಗಿದ್ರೆ, ಒಂದು ಕಂಟೆಂಟ್ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಅದು ನಿಮಗೆ ಬಂದು ಅಡ್ವರ್ಟೈಸ್ಮೆಂಟ್ ಮೂಲಕ ಸಾವಿರಾರು ಕೋಟ್ಯಾಂತರ ದುಡ್ಡು ಮಾಡಿದವರು ತುಂಬ ಚೆನ್ನಾಗಿದ್ದಾರೆ. ಇನ್ನೊಂದು ಯಾವುದು ಅಂತ ಅಂದರೆ ಟೆಕ್ನಾಲಜಿ ಮತ್ತು ಗ್ಯಾಜೆಟ್ಸ್ ರಿವ್ಯೂ. ನಿಮಗೆ ಗೊತ್ತಿರ್ಬೋದು, ಇವಾಗೆಲ್ಲ ಏನು ಅಂದರೆ ಟೆಕ್ನಾಲಜಿ, ಈಗ ಒಂದು ಸಾಫ್ಟ್ವೇರ್ ಫೋನ್ ಬಂತು, ಈಗ ನೆಕ್ಸ್ಟ್ ಅಪ್ಡೇಟೆಡ್ ಐಫೋನ್ ಬಂತು. ಸೊ ಅದನ್ನ ರಿವ್ಯೂ ಮಾಡಿದಾಗ ನಿಮ್ಗೆ ಅದೇ ಸ್ಪಾನ್ಸರ್ ಬರುತ್ತೆ, ಅದೇ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅದಾಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಏನೇ ಒಂದು ಗ್ಯಾಜೆಟ್ಸು, ಈವನ್ ಇಯರ್ಫೋನ್ ಆಗಿರ್ಬೋದು. ಸೊ ನೀವು ಪ್ರತಿಯೊಂದು ಗ್ಯಾಜೆಟ್ಸ್ನ ರಿವ್ಯೂ ಮಾಡಿದಾಗ ನಿಮ್ಗೆ ಸ್ಪಾನ್ಸರ್ ಅದೇ ರೀತಿ ಬರುತ್ತೆ, ಬೇರೆಯವ್ರು ಬರಲ್ಲ. ಆಯಾ ಕಂಪನಿಗಳು ಅಥವಾ ಆಯಾ ರಿಲೇಟೆಡ್ ನಮ್ದು ರಿವ್ಯೂ ಮಾಡಿ, ನಮ್ದು ಅಡ್ವರ್ಟೈಸ್ಮೆಂಟ್ ಬರಲಿ ಅಂತ ರಿಲೇಟೆಡ್ ಆಗಿ ಬರ್ತಾರ ಹೊರತು ಬೇರೆ ಯಾರು ಬರಲ್ಲ. ಓಕೆನಾ? ಸೊ ನೋಡಿದ್ರಲ್ಲ ಟಾಪ್ 5 ಕಂಟೆಂಟ್ಗಳು. ಈ ಕಂಟೆಂಟ್ಗಳ ಮೇಲೆ ಡೆಫಿನೆಟ್ಲಿ ನೀವು ವರ್ಕ್ ಮಾಡಿದ್ರೆ, ಈ ತರ ಕಂಟೆಂಟ್ ಮೇಲೆ ಬೇಸಿಸ್ ಮೇಲೆ ಯೂಟ್ಯೂಬ್ ಹಾಕಿದ್ರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ವ್ಲಾಗ್ಸ್ ಆಗಲಿ, ಲೈಫ್ ಸ್ಟೈಲ್ ಆಗಲಿ, ನಾರ್ಮಲ್ ಎಲ್ಲ ಮಾಡ್ತಾರೆ. ಬಟ್ ಅದ್ರ ಜೊತೆಗೆ ನೀವು ಸ್ವಲ್ಪ ಟೆಕ್ ಕಡೆ ಯಾವ್ದು ಯೂಸ್ ಆಗುತ್ತೆ, ಕಂಟೆಂಟ್ ಬೇಸ್ ಮೇಲೆ ನೀವು ಮಾಡಿದ್ರೆ ವಿಡಿಯೋಸು ಚೆನ್ನಾಗಿ ಕ್ಲಿಕ್ ಆಗುತ್ತೆ, ದುಡ್ಡು ಚೆನ್ನಾಗಿ ಬರುತ್ತೆ. ಮತ್ತೆ ಹಂಗೇನೆ ಕ್ವಾಲಿಟಿ ಪೀಪಲ್ಸ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ಲೈಫ್ ಸ್ಟೈಲ್ ನೋಡೋರು ಕಾಮನ್ ಆಗೆಲ್ಲ ನೋಡ್ತಾರೆ, ಬಟ್ ನಿಮ್ಮ ಟೆಕ್ ಇನ್ಫಾರ್ಮೇಶನ್ ನೋಡೋರು, ಕೆಲವರು ಯೋಚನೆ ಮಾಡೋರು, ಲೈಫಲ್ಲಿ ಬುದ್ಧಿವಂತರು, ಏನೋ ಒಂದು ತಿಳ್ಕೊಂಡಿರೋರು ನೋಡ್ತಾರೆ. ಸೊ ನೀವು ಕ್ವಾಲಿಟಿ ಪೀಪಲ್ಸ್ನ ಅಟ್ರಾಕ್ಟ್ ಮಾಡಬೇಕು. ಸೊ ಅದ್ರ ಜೊತೆಗೆ ಅಂತ ಅನ್ಕೊಂಡ್ರೆ ಡೆಫಿನೆಟ್ಲಿ 5 ಟಾಪಿಕ್ಸ್ ಫಾಲೋ ಮಾಡಿ. ಡೆಫಿನೆಟ್ಲಿ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇದೇ ಥರ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ. ಮತ್ತೆ ಇನ್ನೊಂದು ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೀನಿ.